ಇಷ್ಟು ದಿನ ಕಾಡಂಚಿನ ತೋಟಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ಆನೆಗಳು ಇದೀಗ ಜನವಸತಿ ಪ್ರದೇಶಗಳಿಗೂ ಲಗ್ಗೆ ಇಡ್ತಾ ಇವೆ. ಆನೆಗಳ ಹಾವಳಿಗೆ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಶೀಘ್ರವೇ ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಶಾಲೆಯ ಪಕ್ಕದಲ್ಲೇ ಬೀಡು ಬಿಟ್ಟ ಕಾಡಾನೆ ಹಿಂಡು. ಆನೆಗಳ ಸ್ಥಳಾಂತರಕ್ಕೆ ಗ್ರಾಮಸ್ಥರ ಪಟ್ಟು. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ವಾರದ ಹಿಂದಷ್ಟೇ ವ್ಯಕ್ತಿಯನ್ನ ಕೊಂದಿದ್ದ ಆನೆಗಳು ಮತ್ತೆ ಅದೇ ಪ್ರದೇಶದ ಸುತ್ತಮುತ್ತ ತಿರುಗಾಡ್ತಾ ಇವೆ. ಇದರಿಂದಾಗಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ವಾರದ ಹಿಂದೆ ಸುಳ್ಯ ನಗರ ಪಂಚಾಯಿತಿ ವ್ಯಾಪ್ತಿಯ ದುಗಲಟ್ಕದಲ್ಲಿ 6 ಆನೆಗಳ ಹಿಂಡೊಂದು ಬೀಡು ಬಿಟ್ಟಿತ್ತು. ಅವು ದುಗಲಟ್ಕದ ರಸ್ತೆ ಪಕ್ಕಕ್ಕೂ ಲಗ್ಗೆ ಇಟ್ಟಿದ್ದು ಜನರ ನಿದ್ದೆಗೆಡಿಸಿದ್ವು. ತೋಟಗಳಿಗೂ ನುಗ್ಗಿ ಹಾನಿ ಮಾಡಿವೆ. ಇದೀಗ ದುಗಲಟ್ಕದ ಕೊಕ್ಕುಳ್ಳಿ ಸರ್ಕಾರಿ ಶಾಲೆಯ ಪಕ್ಕದಲ್ಲೇ ಠಿಕಾಣಿ ಹೂಡಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಸುಮಾರು 1 ವಾರಗಳಿಂದ ಆನೆಗಳ ಹಿಂಡು ನಮ್ಮ ಈ ಭಾಗಕ್ಕೆ ದಾಳಿ ಮಾಡ್ತಾ ಇವೆ. ಬಹಳಷ್ಟು ಬೆಳೆ ನಷ್ಟ ಆಗಿದೆ. ನಮ್ಮ ತೋಟಕ್ಕೆ ಸಾಧಾರಣ 1 ಎಕರೆಯಷ್ಟು ಬಂದು ಬಾಳೆ ಗಿಡಗಳನ್ನು ನಾಶಪಡಿಸಿದೆ. ಸುಮಾರು 6 ಆನೆಗಳಷ್ಟು ಇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರ ಟಾಸ್ಕ್ ಫೋರ್ಸ್ನವರು ಬರ್ತಾ ಇದ್ದಾರೆ, ಅವರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಾಡಿನಿಂದ ಕೂಡಿರುವಂತಹ ಈ ಭಾಗದಲ್ಲಿ ಮಕ್ಕಳು ದುರ್ಗಮ ರಸ್ತೆಯಲ್ಲೇ ಶಾಲೆಗೆ ಬರಬೇಕು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗೂ ರಜೆ ನೀಡಲಾಗಿದೆ. ಅಲ್ಲದೆ ಕಾಡಾನೆಗಳ ದಾಂಧಲೆಗೆ ಜನರು ಮನೆಯಿಂದ ಹೊರಬರಲು ಹಿಂದೇಟಾಗ್ತಿದ್ದಾರೆ. ಅರಣ್ಯ ಇಲಾಖೆಯವರು ಗಮನ ಹರಿಸದೇ ಇದ್ರೆ ನಮ್ಮ ಮಕ್ಕಳಿಗೆ ತೊಂದರೆ ಆಗಬಹುದು. ಹಾಗಾಗಿ ಅವರು ಸತತ 1-2 ಗಾರ್ಡ್ ಫಾರೆಸ್ಟ್ ಗಾರ್ಡ್ ಅನ್ನು ಇಟ್ಟರೆ ಅವರು ಈ ಬಗ್ಗೆ ಗಮನ ಹರಿಸ್ತಾರೆ. ಮತ್ತು ಸಣ್ಣ ಮಕ್ಕಳು ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕಾಗಿದೆ. ಸುಳ್ಯ ತಾಲೂಕನ್ನ ಕೇಂದ್ರೀಕರಿಸಿದಂತೆ ಆನೆ ಕಾರ್ಯಪಡೆ ಆರಂಭಿಸಿದ್ದು 20 ಸಿಬ್ಬಂದಿ ನಿಯೋಜಿಸಲಾಗಿದೆ. ಆದ್ರೂ ಆನೆಗಳ ಹಾವಳಿ ಮಾತ್ರ ಕಡಿಮೆ ಆಗಿಲ್ಲ. ಇನ್ನು ಕೇರಳದಿಂದ ಬರುವಂತಹ ಆನೆಗಳನ್ನ ಆ ಭಾಗದ ಅರಣ್ಯ ಸಿಬ್ಬಂದಿ ಈ ಕಡೆಗೆ ಓಡಿಸ್ತಾರೆ. ಅದೇ ರೀತಿ ಈ ಭಾಗದಲ್ಲಿ ಬರುವಂತಹ ಆನೆಗಳನ್ನ ಕೇರಳಕ್ಕೆ ಓಡಿಸಲಾಗ್ತಾ ಇದೆ. ಹೀಗಾಗಿ ತಕ್ಷಣ ಅಧಿಕಾರಿಗಳು ಆನೆಗಳ ಹಾವಳಿಗೆ ತಡೆ ಹಾಕಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಜನರ ಸಂಖ್ಯೆ ಕಡಿಮೆ ಇದೆ. ಇನ್ನು ಒಂದು ಕಡೆಯಿಂದ ಇಲ್ಲಿ ಓಡಿಸ್ತಕ್ಕಂತ ಸಂದರ್ಭದಲ್ಲಿ ಇನ್ನೊಂದು ಕಡೆಗೆ ಕರೆಯುವಾಗ ಅವರು ಅನಿವಾರ್ಯವಾಗಿ ಹೋಗ್ತಾ ಇರ್ತಾರೆ. ಆದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಿಸುವುದೇ ನನಗೆ ಸೂಕ್ತ ಅಂತ ಅನಿಸುವುದಿಲ್ಲ. ಯಾಕೆಂತ ಹೇಳಿದ್ರೆ ಇದನ್ನು ಸರಿಯಾಗಿ ಆನೆಗಳಿರುವಂತಹ ಆನೆಗಳ ವಾಸಿಸುವ ಸ್ಥಳಕ್ಕೆ ಅದನ್ನು ಕಳಿಸಿಕೊಡುವುದು ಉತ್ತಮ. ಇಲ್ಲಿಯ ಅರಣ್ಯ ಅಧಿಕಾರಿಗಳು ಅದರಲ್ಲಿ ಸರಿಯಾದ ಸಿಬ್ಬಂದಿಗಳಿಲ್ಲ ಅಂತ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸುಳ್ಯ ತಾಲೂಕಿ ಅಂತ ಹೇಳುವಂತ 20 ಜನ ಸಿಬ್ಬಂದಿಗಳು ಅಂತ ಹೇಳುವ ಮಾಹಿತಿ ಸಿಕ್ಕಿದೆ. ಅದರ 10 ಜನ ಒಂದು ಕಡೆ ಬಿಡ್ತಾರೆ, 10 ಜನ ಒಂದು ಕಡೆಯಿಂದ ಕರೆಯುವಾಗ ಇನ್ನೊಂದು ಕಡೆ ಅವರಿಗೆ ಸರಿಯಾಗಿ ಸ್ಪಂದಿಸಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇಲ್ಲಿ ಶಾಶ್ವತವಾಗಿ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾವು ಕೇಳ್ಕೊಳ್ತೇವೆ. ಒಟ್ನಲ್ಲಿ ಆನೆಗಳ ಹಾವಳಿಗೆ ಜನರು ಕಂಗಾಲಾಗಿದ್ದು ಜೀವ ಭಯದಲ್ಲೇ ದಿನ ದೂಡ್ತಿದ್ದಾರೆ. ಆದಷ್ಟು ಬೇಗ ಆನೆಗಳನ್ನ ಸೆರೆ ಹಿಡಿದು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.